ಹರೀಶ್ ಪಾಲೆಚಾರ್, ಉಡುಪಿ ಜಿಲ್ಲಾ ವರದಿಗಾರ. ಉಡುಪಿ ಜಿಲ್ಲಾ ಬಿಜೆಪಿ ಇವತ್ತು ಬೃಹತ್ ಪ್ರತಿಭಟನೆಯನ್ನ ಉಡುಪಿಯಲ್ಲಿ ಹಮ್ಮಿಕೊಂಡಿರುವಂತದ್ದು. ಉಡುಪಿಯ ಹೃದಯ ಭಾಗದಲ್ಲಿ ಪ್ರತಿಭಟನೆಯನ್ನ ಕೈಗೊಂಡಿರುವಂತದ್ದು. ಪ್ರಮುಖ ಕಾರಣ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರದಿಂದ ಅರಾಜಕತೆ ಸೃಷ್ಟಿ ಮಾಡುವಂತ ಒಂದು ಕಾರ್ಯ, ಜೊತೆಗೆ ಸಿಜೆಪಿ ಏನಿದೆ, ಕಾಕ್ರೋಚ್ ಪಾರ್ಟಿ ಏನಿದೆ, ಅದರ ವರ್ತನೆಗಳನ್ನು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ಕೈಗೊಂಡಿರುವಂತದ್ದು. ಉಡುಪಿ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಹಾಗೂ ದೇಶಾಭಿಮಾನಿ ಬಲಗ ಸೇರಿಕೊಂಡು ಈ ಪ್ರತಿಭಟನೆಯನ್ನ ಕೈಗೊಂಡಿರುವಂತದ್ದು. ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಆ ಕಾರ್ಯಕರ್ತರು ಕೂಡ ನೆರೆದಿರುವಂತದ್ದು. ಜೊತೆಗೆ ಜಿಲ್ಲೆಯ 5 ಶಾಸಕರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ಸದ್ಯಕ್ಕೆ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಅರಾಜಕತೆಯನ್ನು ಸೃಷ್ಟಿಸುವಂತ ಕೆಲಸ ನಡೀತಿದೆ. ವಿದ್ಯಾರ್ಥಿಗಳನ್ನ ಉಪಯೋಗಿಸಿಕೊಂಡು ಕಾಕ್ರೋಚ್ ಪಾರ್ಟಿ ಇರಬಹುದು ಅಥವಾ ಕಾಂಗ್ರೆಸ್ ಸರ್ಕಾರ ಈ ರೀತಿಯ ಒಂದು ದೇಶದ್ರೋಹಿ ಚಟುವಟಿಕೆಯಲ್ಲಿ ಭಾಗವಹಿಸುತ್ತದೆ ಅನ್ನುವಂತ ಒಂದು ಆರೋಪವನ್ನ ಮಾಡಿರುವಂತದ್ದು. ಹಾಗಾಗಿ ಮುಂಜಾನೆಯಿಂದನೇ ಸಾವಿರಾರು ಕಾರ್ಯಕರ್ತರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ಒಂದಷ್ಟು ರ್ಯಾಲಿಯಲ್ಲಿ ಬಂದಂತ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರ ಇರಬಹುದು ಅಥವಾ ಕಾಂಗ್ರೆಸ್ನ ವಿರುದ್ಧ ಆಕ್ರೋಶಗೊಂಡಿರುವಂತದ್ದು, ಬಹಿಷ್ಕಾರವನ್ನು ಕೂಡ ಹಾಕ್ತಾ ಇರುವಂತದ್ದು. ಈಗಾಗಲೇ ದೇಶದ ಏಳಿಗೆಯನ್ನ ಸಹಿಸದ ಕಾಂಗ್ರೆಸ್ ಮತ್ತೆ ಕಾಕ್ರೋಚ್ ಪಾರ್ಟಿನಲ್ಲಿರುವಂತಹ ಕೆಲವು ಎಡಪಂಥೀಯರು ಈ ರೀತಿಯ ಕೃತ್ಯಗಳಿಗೆ, ದೇಶದ್ರೋಹಿ ಕೃತ್ಯಗಳಿಗೆ ಕಾರಣೀಭೂತರಾಗಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಇದೆಲ್ಲವೂ ನಿಲ್ಲಬೇಕು ಅನ್ನುವಂತ ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಜೊತೆಗೆ ದೇಶದ ಪ್ರಧಾನಿಯವರಿಗೆ ಹಾಗೂ ಭಾರತ್ ಮಾತೆಗೂ ಕೂಡ ಅವಹೇಳನಕಾರಿಯಾಗಿ ಹೇಳಿಕೆಗಳನ್ನು ನೀಡುವಂತದ್ದು ಕೂಡ ಅಪರಾಧ, ಸರಿಯಾದ ಶಿಕ್ಷೆಯನ್ನು ಕೂಡ ವಿಧಿಸಬೇಕು ಅನ್ನುವಂತ ಒತ್ತಾಯವನ್ನ ಸದ್ಯಕ್ಕೆ ಪ್ರತಿಭಟನಾಕಾರರು ಮಾಡ್ತಾ ಇರುವಂತದ್ದು. ಮಳೆ ಬಿಸಿಲು ಅನ್ನುವಂತ ಲೆಕ್ಕಿಸದೆ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವಂತದ್ದು. ಮುಂದಿನ ಸುದ್ದಿಯನ್ನ ನಮ್ಮ ಸಹೋದ್ಯೋಗಿ ನೀಡ್ತಾರೆ.